ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ ನಮ್ಮ ಗಿಲ್ಲಿ ನಟರಾಜ್ ಅವರು ಮತ್ತು ಕಾವ್ಯ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ಇವರು ನಂದಿನಿ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್. ಕನ್ನಡದ ಮೇರು ನಟ ರಾಜ್ಕುಮಾರ್ ಇಂದ ಹಿಡಿದು ಉಪೇಂದ್ರ, ಹಾಗೇನೆ ನಮ್ಮ ಪುನೀತ್ ರಾಜ್ಕುಮಾರ್, ಹಾಗೇನೆ ನಮ್ಮ ಶಿವರಾಜ್ ಕುಮಾರ್ ಅಂತಹ ಅನೇಕ ಮೇರು ನಟರು ಬ್ರ್ಯಾಂಡ್ ಅಂಬಾಸಿಡರ್ ಆದಂತಹ ನಂದಿನಿಗೆ ಅಥವಾ ಬೇರೆ ಯಾವ ಬ್ರ್ಯಾಂಡ್ಗಳಿಗೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ದ. ನೋಡೋಣ ಬನ್ನಿ ಬಂಧುಗಳೇ. ಡಾಕ್ಟರ್ ರಾಜ್ ಅಂತಹ ಮೇರು ನಟರೇ ಅಡ್ವರ್ಟೈಸ್ಮೆಂಟ್ ಅನ್ನ ನೀಡಿದಂತಹ ಕನ್ನಡದ ಬ್ರ್ಯಾಂಡ್ ಯಾವ್ದಾದ್ರು ಇದ್ರೆ ಅದು ನಂದಿನಿ ಬ್ರ್ಯಾಂಡ್ ಕಣ್ರಿ. ನಂದಿನಿ ಹಾಲಿನ ಉತ್ಪನ್ನಗಳನ್ನ ಮಾರ್ತಕ್ಕಂತಹ ಒಂದು ಕನ್ನಡದ ಅದ್ಭುತವಾದ ಬ್ರ್ಯಾಂಡ್ ಆಗಿದೆ ಬಂಧುಗಳೇ. ನಮ್ಮ ನಂದಿನಿ ಬ್ರ್ಯಾಂಡ್ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಹೆಸರುವಾಸಿಯಾಗಿದೆ. ಜೊತೆಗೆ ವಿದೇಶದಲ್ಲಿಯೂ ಕೂಡ ನಂದಿನಿಗೆ ಉತ್ತಮವಾದ ಹೆಸರಿದೆ. ನಂದಿನಿ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕನ್ನಡದ ನಟರನ್ನ ಮತ್ತು ನಟಿಯರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್. ಅದರಲ್ಲಿ ಉಪೇಂದ್ರ ಆಗಿರ್ಬೋದು, ನಮ್ಮ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಂದಿನಿಗೆ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ನಮ್ಮ ಶಿವರಾಜ್ ಕುಮಾರ್ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದಕ್ಕೆ ಕಾರ್ಯನಿರ್ವಹಿಸಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರು ಕೂಡ ನಂದಿನಿ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾ ಇದ್ದಾರೆ ಅಂತ ಅನೇಕ ನ್ಯೂಸ್ಗಳನ್ನ ನಾವು ಕೇಳಿದ್ವಿ ಬಂಧುಗಳೇ. BBK ಇಂದ ಫೇಮಸ್ ಆದಂತ ಕನ್ನಡದ ಸೆನ್ಸೇಷನಲ್ ಜೋಡಿಯಾಗಿರುವ ಗಿಲ್ಲಿ ಮತ್ತು ಕಾವ್ಯ ಅವರನ್ನ ಕಂಡ್ರೆ ಕರ್ನಾಟಕದಾದ್ಯಂತ ಅಭಿಮಾನಿ ವರ್ಗ ದೊಡ್ಡದಾಗಿದೆ. ದಿನದಿಂದ ದಿನಕ್ಕೆ ಗಿಲ್ಲಿ ನಟರಾಜ್ ಅವರು ಕಾವ್ಯ ಅವರ ನೇಮು ಬೆಳಿತಾನೆ ಇದೆ. ಇವರಿಬ್ಬರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಜನರನ್ನ ಮನರಂಜಿಸ್ತಾ ಇದ್ದಾರೆ. ಜನರನ್ನ ಇವರ ಕಡೆ ಸೆಳಿತಾ ಇದ್ದಾರೆ. ಅಭಿಮಾನಿ ವರ್ಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಸಾಗಿದೆ. ಗಿಲ್ಲಿ ನಟರಾಜ್ ಅವರು ಮತ್ತು ಕಾವ್ಯ ಅವರ ಈ ಒಂದು ನೇಮು ಫೇಮ್ ಅನ್ನ ಗಮನಿಸಿದಂತ ನಂದಿನಿ ಅವರು ಖಂಡಿತವಾಗಿಯೂ ಕೂಡ ಇವರನ್ನ ಬ್ರಾಂಡ್ ಅಂಬಾಸಿಡರ್ ಮಾಡುವ ಯೋಚನೆ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಇದರ ಪ್ರೋಸೆಸ್ ನಡೀತಾ ಇದೆ ಅಂತ ಎಲ್ಲಾ ಕಡೆ ಮಾತು ಹರಿದಾಡ್ತಾ ಇದೆ. ಜೊತೆಗೆ ನಮ್ಮ ನಂದಿನಿ ಅವರು ನಮ್ಮ RCB ತಂಡಕ್ಕೆ ಸ್ಪಾನ್ಸರ್ ಆಗಿದ್ದು, ಈಗ ನಡೀತಿರೋ IPL ನಲ್ಲಿ ಈ ಸ್ಪಾನ್ಸರ್ನ ಲೋಗೋಗಳನ್ನ, ಅಡ್ವರ್ಟೈಸ್ಮೆಂಟ್ ಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ನಂದಿನಿ ಅವರು ಸದ್ಯಕ್ಕೆ ಸುಧಾ ರಾಣಿ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡಿದ್ದಾರೆ. ಆದ್ರೆ ನಮ್ಮ ಗಿಲ್ಲಿ ನಟರಾಜ್ ಅವರು ರೈತರಿಗೆ ಅನುಕೂಲವಾಗುವಂತಹ ಉಡಾನ್ ಅಂತಕ್ಕಂತಹ ಮೆಕ್ಕೆಜೋಳದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದು, ಮೊನ್ನೆ ನಡೆದಂತಹ ದಾವಣಗೆರೆಯ ಕಾರ್ಯಕ್ರಮದಲ್ಲಿ ಉಡಾನ್ಗೆ ಸಂಬಂಧಿಸಿದಂತಹ ಮೆಕ್ಕೆಜೋಳದ ತಳಿಯನ್ನ ಎಲ್ಲರಿಗೂ ಪ್ರದರ್ಶಿಸಿದ್ರು. ಇದು ರೈತನ ಮಗನಿಗೆ ಸಿಕ್ಕಂತಹ ಅದ್ಭುತವಾದಂತಹ ಗೌರವ ಅಂತ ಗಿಲ್ಲಿ ಅವರ ಅಭಿಮಾನಿಗಳು ಕೂಗಿ ಹೇಳ್ತಾ ಇದ್ದಾರೆ. ಗಿಲ್ಲಿ ನಟರಾಜರಂತೆಯೇ ನಮ್ಮ ಕಾವ್ಯ ಕೂಡ ಅನೇಕ ವಿಷಯಗಳಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಣ್ರಿ. ಸದ್ಯಕ್ಕೆ ಗಿಲ್ಲಿಯವರು ನಮ್ಮ ರೈತರ ಮೆಕ್ಕೆಜೋಳಕ್ಕೆ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ, ನಮ್ಮ ಕಾವ್ಯ ಶೈವಿ ಅವರು ಸಿಲ್ಕ್ ಸ್ಯಾರಿಯ ಅನೇಕ ಶೋರೂಮ್ಗಳನ್ನು ಉದ್ಘಾಟಿಸುವುದರ ಜೊತೆಗೆ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಕನ್ನಡದ ಸೆನ್ಸೇಷನಲ್ ಜೋಡಿ ಬಿಸಿ. ದೊಡ್ಡ ಹೀರೋಯಿನ್ಗಳು ಕೂಡ ಇಂತಹ ಒಂದು ಅದೃಷ್ಟಕ್ಕೆ ಒಳಗಾಗಿಲ್ಲ. ಆದರೆ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರು ದೊಡ್ಡ ಬ್ರ್ಯಾಂಡ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ನಿಮಗೆ ಖುಷಿ ಅನ್ನಿಸ್ತಾ? ಏನನ್ನಿಸ್ತು ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್.